ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ನನ್ನ ಕಸಿನ್ ಮ್ಯಾರೇಜ್ ವಿಡಿಯೋ ಇದು. ರಿಸೆಪ್ಷನ್ಗೆ ಹೋಗ್ತಿದ್ವಿ. ಈ ಒಂದು ಮ್ಯಾರೇಜ್ ಆಗಿ ತುಂಬ ದಿನಗಳೇ ಆಯಿತು, ಬಟ್ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಆಗೇ ಇರಲಿಲ್ಲ. ಯಾಕೆಂದರೆ ನನ್ನ ಮ್ಯಾರೇಜ್ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ಅದರಿಂದಾಗಿ ನನ್ನ ಸಿಸ್ಟರ್ ಫೋನಲ್ಲಿ ನಾನು ವೀಡಿಯೋಸ್ನ ಮಾಡ್ಕೊಂಡಿದ್ದೆ. ಬಟ್ ನನಗೆ ಆ ಮದುವೆ ವೀಡಿಯೋಸ್ದೆಲ್ಲ ಕ್ಲಿಪ್ಪಿಂಗ್ಸ್ ಸಿಕ್ಕಿರಲಿಲ್ಲ, ಕಲೆಕ್ಟ್ ಮಾಡ್ಕೊಂಡಿರಲಿಲ್ಲ. ಸೊ ಕಲೆಕ್ಟ್ ಮಾಡಿಕೊಂಡು ತುಂಬಾ ಲೇಟ್ ಆಯಿತು ವಿಡಿಯೋ ಅಪ್ಲೋಡ್ ಮಾಡೋದು. ಸೊ ಫೈನಲಿ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ನಲ್ಲ, ಸುಮ್ಮನೆ ಏನಕ್ಕೆ ಹಾಗೆ ಬಿಡೋದು ಅಂತ ಹೇಳಿ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಇವಾಗ ಮಾಡ್ತಿದ್ದೀನಿ. ಅವ್ರ ಮದುವೆ ಆಗಂತೂ ತುಂಬ ದಿನಗಳೇ ಆಗಿಬಿಟ್ಟಿದೆ. ತುಂಬ ದಿನ ಆದಮೇಲೆ ಅಪ್ಲೋಡ್ ಮಾಡ್ತಿದ್ದೀನಿ. ಓಕೆ, ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗೋಣ. ಒಳಗಡೆ ಹೋಗಿ ರಿಸೆಪ್ಷನ್ ಎಲ್ಲ ಹೇಗೆ ನಡೀತಿದೆ ನೋಡೋಣ. ಹಾಗೆ ರಿಸೆಪ್ಷನ್ಗೆ ಯಾರೆಲ್ಲ ಬಂದಿದ್ದಾರೆ ನೋಡೋಣ. ಹಾಗೆ ಇವಳು ಬಂದು ಸಿಂಚನ ಅಂತ ಹೇಳಿ ನನ್ನ ತಮ್ಮನ ವೈಫು, ನನ್ನ ಚಿಕ್ಕಮ್ಮನ ಸೊಸೆ. ನನಗೆ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ, ಯಾಕಂದರೆ ನನ್ನ ಫೋನ್ ಪ್ರಾಬ್ಲಮ್ ಇದೆ ಅದರಿಂದ ನನ್ನ ಸಿಸ್ಟರ್ ಫೋನಲ್ಲಿ ನಾನು ವೀಡಿಯೋಸ್ ಮಾಡ್ತಿದ್ದಿದ್ದು. ಹಾಗೆ ಇವಳು ನನ್ನ ಚಿಕ್ಕಮ್ಮನ ಮಗಳು, ಲಾಂಚು ಅಂತ ಹೇಳಿ, ಇವಳು ನನ್ನ ಸಿಸ್ಟರ್. ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ನನಗೆ ಎಲ್ಲದನ್ನು ಕ್ಲಿಪ್ಪಿಂಗ್ಸ್ನ ತೊಗೊಳೋದಕ್ಕಾಗಲಿಲ್ಲ. ಇವರು ನನ್ನ ಆಂಟಿ, ಹಾಗೆ ನನ್ನ ಸಿಸ್ಟರ್, ನನ್ನ ತಂಗಿ. ಇನ್ನು ಅಕ್ಕ ಬಂದಿರಲಿಲ್ಲ, ಅಕ್ಕ ಸ್ವಲ್ಪ ಲೇಟಾಗಿ ಬಂದಳು. ಸೊ ನಾನು ಫಸ್ಟೇ ಇದೆಲ್ಲ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ಆಮೇಲೆ ಅವರು ತುಂಬಾ ಲೇಟಾಗಿ ಬಂದಿದ್ದರಿಂದ ನನಗೆ ಅವ್ರದ್ದೆಲ್ಲ ವೀಡಿಯೋಸ್ನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಚಿನ್ನು ಮತ್ತು ಚಿಲ್ಟು ಮಾತಾಡ್ತಾ ಕೂತಿದ್ದಾರೆ, ಏನೇನೋ ಜೋಕ್ಸ್ ಮಾತಾಡ್ಕೊಂಡು ಕೂತಿದ್ರು. ಹಾಗೆ ಅಕ್ಕನ ಫ್ಯಾಮಿಲಿ ಇವಾಗ ಬಂತು. ಅಕ್ಕನ ಮಗಳು ಕೂಡ ಬಂದು ಜಾಯ್ನ್ ಆಗಿದ್ದಾಳೆ. ಇವ್ರ ಜೊತೆ ಮಾತಾಡ್ತಾ ಹರಟೆ ಹೊಡಿತಿದ್ರು. ಅವ್ರ ಸ್ಕೂಲಲ್ಲಿ ನಡೆಯೋ ವಿಷಯಗಳೆಲ್ಲನೂ ಮಾತಾಡ್ತಿದ್ರು, ರೈಮ್ಸ್ಗಳು ಹೇಳೋದು. ಅವರು ಜೊತೆಲಿ ಸೇರಿದಾಗ ಇದೇ ಥರ ಮಾತಾಡ್ತಿರ್ತಾರೆ. ಸೊ ಅದನ್ನೆಲ್ಲ ಅವ್ರ ಚಿಕ್ಕಪ್ಪನ ಹತ್ರ ಹೇಳ್ತಿದ್ದಾಳೆ, ನಮ್ಮ ಸ್ಕೂಲಲ್ಲಿ ಹೀಗೆಲ್ಲ ಹೇಳ್ಕೊಡ್ತಾರೆ, ಹೀಗಿರುತ್ತೆ ಅಂತ ಎಲ್ಲ ಮಾತಾಡ್ತಿದ್ದಾರೆ. ಹಾಯ್ ಮಾಡ್ರೋ. ಲಾವಣ್ಯ ಸಿಕ್ಕಿದ್ದು. ನನಗೆ ಈ ಥರ ಫ್ಯಾಮಿಲಿ ಫಂಕ್ಷನ್ಸ್ನೆಲ್ಲ ಅಟೆಂಡ್ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಎಲ್ಲರೂ ತುಂಬಾ ಬ್ಯುಸಿ ಇರ್ತೀವಿ. ಈ ಥರ ಫ್ಯಾಮಿಲಿ ಫಂಕ್ಷನ್ಸ್ಗಳಲ್ಲಿ ಎಲ್ಲರೂ ಒಬ್ರನ್ನೊಬ್ರು ಮೀಟ್ ಮಾಡ್ಬೋದು. ಎಲ್ಲ ಫ್ಯಾಮಿಲಿಯವರು ಬಂದಿರ್ತಾರೆ, ಎಲ್ಲರೂ ಮೀಟ್ ಮಾಡ್ದಂಗೆ ಆಗುತ್ತೆ, ನೋಡ್ದಂಗೆ ಆಗುತ್ತೆ. ಯಾಕಂದರೆ ಕೆಲವೊಂದು ಟೈಮು ನಾವು ಫ್ರೀ ಇದ್ದಾಗ ಅವ್ರು ಫ್ರೀ ಇರೋಲ್ಲ, ಅವ್ರು ಫ್ರೀ ಇದ್ದಾಗ ನಾವು ಫ್ರೀ ಇರೋಲ್ಲ. ಸೊ ಈ ಥರ ಫಂಕ್ಷನ್ ಅಟೆಂಡ್ ಮಾಡಿದಾಗ ಎಲ್ಲರೂ ಮೀಟ್ ಮಾಡ್ಬೋದು, ಎಲ್ಲರ ಜೊತೆ ಹರಟೆ ಹೊಡಿಬೋದು, ತುಂಬಾ ಚೆನ್ನಾಗಿರುತ್ತೆ. ಸಾಧ್ಯ ಆದಷ್ಟು ನಾನು ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಂದು ಟೈಮಲ್ಲಿ ಹೋಗೋದಕ್ಕಾಗೋದಿಲ್ಲ. ನಾವು ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಎಲ್ಲರೂ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದು ಮೈಸೂರು, ಕೇರ್ನಗರ ಸೈಡ್ ಇರೋದ್ರಿಂದ ನಾನು ಸಮ್ಟೈಮ್ಸ್ ತುಂಬ ಫಂಕ್ಷನ್ಸ್ನ ಅವಾಯ್ಡ್ ಮಾಡ್ತೀನಿ, ಹೋಗೋದಕ್ಕಾಗಲ್ಲ. ಸ್ಕೂಲ್ ಇರುತ್ತೆ, ಸಂಜೆಗೆ ಆಫೀಸ್ ಇರುತ್ತೆ, ಅದರಿಂದಾಗಿ ಎಷ್ಟೋ ಫಂಕ್ಷನ್ಗಳನ್ನ ಸ್ಕಿಪ್ ಮಾಡಿಬಿಡ್ತೀನಿ. ಬಟ್ ನನ್ನ ಮಗನಿಗೆ ಸಮ್ಮರ್ ಹಾಲಿಡೇಸಲ್ಲಿದ್ದಾಗ ಫಂಕ್ಷನ್ಸ್ ಇದ್ದರೆ ಎಲ್ಲ ಫಂಕ್ಷನ್ಸ್ನೂ ನಾನು ಖಂಡಿತ ಅಟೆಂಡ್ ಮಾಡ್ತೀನಿ. ತುಂಬ ಜನ ಬೇಜಾರು ಮಾಡ್ಕೊಂಡಿದ್ದಾರೆ, ಫಂಕ್ಷನ್ಗೆ ಹೇಳಿದ್ರೂ ಬಂದಿಲ್ಲ ಅಂತ. ಸೊ ಸಾರಿ, ನಾನು ತುಂಬ ಫಂಕ್ಷನ್ಗಳನ್ನ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಹೋಗೋದಕ್ಕಾಗಲ್ಲ ಅಂತ ಹೇಳಿ. ರಜಾ ಇದ್ದಾಗೆಲ್ಲ ಹೋಗ್ತೀನಿ. ತುಂಬ ಜನ ಈ ವಿಡಿಯೋ ನೋಡಬೇಕಾದ್ರೆ ಅಂದ್ಕೊಂಡಿರ್ತಾರೆ, ನಾವು ಫಂಕ್ಷನ್ಗೆ ಹೇಳಿದ್ರೆ ಬಂದಿಲ್ಲ, ಬೇರೆಯವ್ರ ಫಂಕ್ಷನ್ಗೆ ಹೋಗಿದ್ದಾಳೆ ಅಂತ. ಸಾರಿ, ನೆಕ್ಸ್ಟ್ ಟೈಮ್ ಯಾವುದಾದ್ರೂ ರಜದ ಟೈಮಲ್ಲಿ ಫಂಕ್ಷನ್ ಮಾಡಿದಾಗ ಖಂಡಿತ ಬರ್ತೀನಿ. ಹಾಗೆ ಫ್ಯಾಮಿಲಿ ಫೋಟೋಸ್ ತೆಗೆಸ್ಕೊಳ್ತಿದ್ವಿ. ರಿಸೆಪ್ಷನ್ ಅಂತೂ ತುಂಬಾ ಚೆನ್ನಾಗಿ ಆಯಿತು, ತುಂಬಾ ಎಂಜಾಯ್ ಮಾಡಿದ್ವಿ. ನನಗೆ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಹೇಳಿದ್ನಲ್ಲ, ಫೋನ್ ಪ್ರಾಬ್ಲಮ್ ಆಗಿದ್ದರಿಂದ ನಾನು ಯಾವುದೇ ರೀತಿ ವೀಡಿಯೋಸ್ನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನನ್ನದೇ ಫೋನ್ ಆಗಿದ್ದರೆ ಆರಾಮಾಗಿ ಎಲ್ಲ ವೀಡಿಯೋಸ್ ಮಾಡ್ಕೊಳ್ಬೋದಿತ್ತು. ನನ್ನ ಫೋನ್ ಅವತ್ತೇ ಇದಾಗ್ಬಿಡ್ತು, ಪ್ರಾಬ್ಲಮ್ ಆಯಿತು. ಸೊ ಅದರಿಂದಾಗಿ ಜಾಸ್ತಿ ವೀಡಿಯೋಸ್ ಮಾಡ್ಕೊಳ್ಳಿಲ್ಲ. ಸ್ವಲ್ಪ ಬೇಜಾರಾಗ್ತಿತ್ತು ನನಗೆ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಬೇಕಾದ್ರೆ, ಏನಪ್ಪ ಬರೀ ಇಷ್ಟೇ ಕ್ಲಿಪ್ಪಿಂಗ್ಸ್ ಇದೆಯಲ್ಲ ಅಂತ ಹೇಳಿ. ಇದು ನಮ್ಮ ಫುಲ್ ಫ್ಯಾಮಿಲಿ, ನಮ್ಮ ಅಕ್ಕ, ತಂಗಿ, ಹಾಗೆ ನಮ್ಮ ಫ್ಯಾಮಿಲಿ ಎಲ್ಲರೂ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ತಿದ್ದೀವಿ.
ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಿಷ್ಟು ರಿಸೆಪ್ಷನ್ ವಿಡಿಯೋ ಆಗಿತ್ತು. ಖಂಡಿತ ಮುಹೂರ್ತದ ವಿಡಿಯೋದ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.